ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡ್ಕೊಂಡ್ರಾ? ತವ್ರ ಮನೆಗೆ ಹೋಗಿದ್ರಾ? ತವ್ರ ಮನೆಯಿಂದ ಬಾಗಿನ ಬಂತಾ? ತಗೊಂಡ್ರಾ? ಹಾಗೆ ಇವತ್ತು ನಾವು ಗೌರಿನ ಮತ್ತು ಗಣೇಶನ ತಗೊಂಬಂದಿದ್ದೀನಿ. ಆರತಿಯೊಂದಿಗೆ ನಮ್ಮ ಮನೆಯೊಳಗೆ ಬರಮಾಡ್ಕೊತಾ ಇದ್ದೀನಿ. ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಆ ಹಬ್ಬವನ್ನು ಆಚರಿಸಬೇಕು. ನಮ್ಮ ಸಂಕಷ್ಟಗಳೆಲ್ಲ ಪರಿಹಾರ ಆಗಬೇಕು, ಇಷ್ಟಾರ್ಥಗಳೆಲ್ಲ ನೆರವೇರಬೇಕು. ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸ್ತಾ ನಾನು ಅಮ್ಮನ್ನ ಗೌರಿ ದೇವಿನ ಗಣೇಶನ್ನ ಬರಮಾಡ್ಕೊತಾ ಇದ್ದೀನಿ. ತಾಯಿ ಗೌರಿ ದೇವಿ ಮಂಗಳದಾಯಿನಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅಖಂಡ ಸೌಭಾಗ್ಯವನ್ನು ಕೊಟ್ಟು ಹಾರೈಸು ಅಂತ ಬೇಡಿಕೊಂಡು ಒಳಗೆ ಕರ್ಸ್ಕೊತಾ ಇದ್ದೀನಿ. ಇದಾದ ಮೇಲೆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ತೊಗೊಂಬಂದ್ವಿ. ಅದರ ಜೊತೆಗೆ ವಿಘ್ನೇಶ್ವರನಿಗೆ ಎಕ್ಕೆ ಹೂವು ತುಂಬ ಇಂಪಾರ್ಟೆಂಟು ಅಂತೇಳಿ ಪಾಪ ನಮ್ಮ ಯಜಮಾನರು ನನಗೋಸ್ಕರ ನರಸಾಪುರಕ್ಕೆ 14 ಕಿಲೋಮೀಟ್ರ್ ಹೋಗಿ ಅಲ್ಲಿ ಕಿತ್ಕೊಂಬಂದ್ರು, ಇಲ್ಲೆಲ್ಲೂ ಸಿಗಲಿಲ್ಲ ಅಂತ. ಅದಾದಮೇಲೆ ಬೇಕಾಗಿರೋ ಪತ್ರೆಗಳು, ಹೂವು, ಮತ್ತು ಕಣಗಿಲೆ ಹೂವು, ಕಣಗಿಲೆ ಎಲೆ, ಬಿಲ್ವಪತ್ರೆ, ಎಕ್ಕೆ ಹೂವು, ಎಕ್ಕೆ ಎಲೆ, ಆದಷ್ಟು ಅಲ್ಲಿ 21 ಪತ್ರೆ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಎಷ್ಟು ಸಿಗುತ್ತೋ ಅಷ್ಟು ಪಾಪ ಅವರು ತಂದು ಕೊಟ್ಟರು. ನಮ್ಮ ಯಜಮಾನರು, ನನ್ನ ಮಗಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇದಾದ ಮೇಲೆ ಹೂವು ಎಲ್ಲ ಚೆನ್ನಾಗಿ ತೊಳೆದು ಬಿಡಿಸಿ ಪೋಣಿಸಿ ನಾವು ವಿಶೇಷವಾಗಿ ಹಾರ ಮಾಡಿ ದೇವರಿಗೆ ಹಾಕಿದ್ದೀವಿ. ಈ ಎಕ್ಕೆ ಹೂವಿಂದ ಅರ್ಚನೆ ಕೂಡ ಮಾಡ್ಕೋಬೋದು, ತುಂಬ ಶ್ರೇಷ್ಠ. ಎಷ್ಟು ಹೂವು ಇಟ್ಟರು ಪರವಾಗಿಲ್ಲ, ಎಷ್ಟು ಪತ್ರೆಗಳಿಟ್ಟರು ಪರವಾಗಿಲ್ಲ. ಲೆಕ್ಕ ಇಟ್ಟು ಮಾಡಿಕೊಂಡ್ರೂ ಸರಿ, ಲೆಕ್ಕ ಇಲ್ಲದೆ ರಾಶಿಯಾಗಿ ಮಾಡಿಕೊಂಡ್ರೂ ಸರಿ. ಪತ್ರೆಗಳು, ಹೂವುಗಳು, ಅದರಲ್ಲಿ ಗರಿಕೆ ಕೂಡ ತುಂಬ ಇಂಪಾರ್ಟೆಂಟು. ಎಲ್ಲನೂ ನಾವು ಆದಷ್ಟು ಜಾಸ್ತಿನೇ ತೊಗೊಂಬಂದಿದ್ವಿ. ನಾನು ಗಣೇಶಪ್ಪನಿಗೆ ಗರಿಕೆ ಮಾಲೆ ಕೂಡ ಹಾಕಿದ್ದೆ, ಹಾಗೆ ಎಕ್ಕೆ ಹೂವದ ಮಾಲೆ ಕೂಡ ಹಾಕಿದ್ದೆ. ಪತ್ರೆಗಳಿಂದ ಕೂಡ ಹಾರ ಮಾಡಿ ಹಾಕಿದ್ದೆ. ಇದಾದ ಮೇಲೆ ಪೂಜೆಗೆ ಮನೆ ಬಾಗಿಲೆಲ್ಲ ಸಾರಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡಿಸ್ಕೊಂಡು ಹೂವು ಎಲ್ಲ ಪೋಣಿಸಿ ಎಲ್ಲ ಮಾಡೋಷ್ಟೊತ್ತಿಗೆ 11 ಗಂಟೆ ಆಯಿತು. ಮತ್ತು ನಾವು ಮಲಗಿ 1 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ನಾನು ನನ್ನ ಮಗಳು 2:15 ಹೋಗಿ ಅಶ್ವತ್ಥ ನಾರಾಯಣ ಪೂಜೆ ಮಾಡಿಕೊಂಡ್ವಿ. ಅಂದರೆ ಹರಳಿಕಟ್ಟೆ ಪೂಜೆ. ಈ ನಾಗರ ಪಂಚಮಿಗೆ ಕೆಲವರು ಪೂಜೆ ಮಾಡ್ಕೊತಾರೆ, ಹಾಲು ಎರ್ಕೊತಾರೆ. ಆದರೆ ನಾವು ಹುತ್ತಕ್ಕೆ ಆವತ್ತಿಂದ ನಮ್ಮ ಅತ್ತೆ ಮನೆಯಲ್ಲಿರೋ ಪದ್ಧತಿ ಪ್ರಕಾರ ಗಣೇಶ ಚತುರ್ಥಿ ದಿನ ಹೋಗಿ ಹುತ್ತಕ್ಕೂ ಈ ಥರ ಅರಳಿಕಟ್ಟೆಗೂ ಅಶ್ವತ್ಥ ನಾರಾಯಣನ ಪೂಜೆನ ಮಾಡ್ತೀವಿ. ನಾನು ಮೊದಲಿಗೆ ಫಸ್ಟು ಹೋಗಿ ಪೂಜೆ ಮಾಡಬೇಕು, ಯಾವುದೇ ರೀತಿಯಾಗಿ ಮಾತಾಡಬಾರ್ದು, ಮೌನವಾಗಿ ಮಾತಾಡ್ದಿರ ಹೋಗಿ ಸ್ನಾನ ಮಾಡಿಕೊಂಡು ಮಡಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಈ ಪೂಜೆನ ಎಷ್ಟು ಶ್ರೇಷ್ಠವಾಗಿ, ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟು ಒಳ್ಳೆಯದಾಗುತ್ತೆ. ನಮ್ಮ ಕಷ್ಟಗಳ ಎಲ್ಲ ಪರಿಹಾರ ಆಗಬೇಕು ಅಂತಂದರೆ ನಾವು ಖರ್ಚು ಮಾಡಿ ಪೂಜೆಗಳು ವ್ರತಗಳು ಮಾಡದೇ ಇದ್ದರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಈ ಅಶ್ವತ್ಥ ನಾರಾಯಣನ ಪೂಜೆ ಮಾಡಿದ್ರೆ 5 ದಿವಸ, 9 ದಿವಸ, 21 ದಿವಸ ನಮ್ಮ ಕಷ್ಟ ಕಳೆಯುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಯಾರೊಂದಿಗೆ ಮಾತಾಡ್ದಿರ ನಾವು ಎಲ್ಲರ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ 2:15 ಆಗಿತ್ತು. 2:15 ಹೋಗೋಷ್ಟೊತ್ತಿಗೆ ಅಲ್ಲಿ ಹೇಗಿರುತ್ತೋ ಏನೋ, ಕಸ ಗುಡಿಸಿರ್ತಾರೋ ಇಲ್ವೋ, ನೀರು ಹಾಕಿರ್ತಾರೋ ಇಲ್ವೋ ಅಂತೇಳಿ ಬಕೆಟು, ಪೊರ್ಕೆ ಮತ್ತು ರಂಗೋಲಿ ಪುಡಿ ಕೂಡ ಎತ್ಕೊಂಡು ಹೋಗಿದ್ವಿ. ಆದರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಆ ದೇವಸ್ಥಾನ ನೋಡ್ಕೊಳ್ಳೋರು ಗುಡಿಸ್ಬಿಟ್ಟು ರಂಗೋಲಿ ಹಾಕಿದ್ರು. ಅದಕ್ಕೋಸ್ಕರ ನಾವೇನು ನೀರು ಹಾಕಲಿಲ್ಲ. ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಟ್ಯಾಪಲ್ಲಿ ನೀರು ಬರ್ತಿತ್ತು, ಅದಕ್ಕೇನು ಲಾಕ್ ಮಾಡಿರಲಿಲ್ಲ. ಇದು ತುಂಬಾ ಖುಷಿ ಆಯಿತು. ಅಲ್ಲಿ ಬರ್ತಾ ಇರೋ ನೀರೆಲ್ಲ ಹಿಡ್ಕೊಂಡು ಒಂದು 2-3 ಬಕೆಟ್ ಹಿಡ್ಕೊಂಡು ದೇವ್ರ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳೆದ್ವಿ. ಯಾಕೆ ತೊಳಿತೀವಿ ಅಂತಂದರೆ ಅಭಿಷೇಕ ಮಾಡಿ ಪೂಜೆ ಮಾಡೋಕ್ಕೆ ಮುಂಚೆ ನಾವು ನೀರು ಹಾಕಿ ಯಾವ ಪ್ರಾಣಿ ಪಕ್ಷಿಗಳು ಅದೇನು ಗಲೀಜೆಲ್ಲ ಹೋಗ್ಬಿಡೋ ಥರ ನೀಟಾಗಿ ದೇವ್ರ ವಿಗ್ರಹಗಳನ್ನೆಲ್ಲ ತೊಳೆಯೋಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಯಿತು. ಯಾಕೆ ಅಂತಂದರೆ ಸಂಧಿ ಬಿಡ್ದಿರ ನೀಟಾಗಿ ಹಿಂದೆ ಮುಂದೆ ವಿಗ್ರಹಗಳ ಸೆಂಟ್ರಲ್ಲೆಲ್ಲನೂ ಕ್ಲೀನಾಗಿ ಅಲ್ಲಿದ್ದ 9 ವಿಗ್ರಹಗಳನ್ನ ತೊಳ್ಕೊಂಬಿಟ್ಟಿದ್ದಾಯಿತು. ತೊಳ್ಕೊಂಡಿದ್ದಾದಮೇಲೆ ಹಾಲಿನ ಅಭಿಷೇಕ ಮಾಡಿಕೊಂಡೆ. ಹಾಲಿನ ಅಭಿಷೇಕ ತುಂಬಾ ಶ್ರೇಷ್ಠವಾದದ್ದು. ಮೊದಲು ಪೂಜೆ ಬೇರೆ. ನಾವು ಯಾವುದೇ ಅರಳಿಕಟ್ಟೆ ಪೂಜೆ ಮಾಡಬೇಕು ಅಂತಂದರೆ 5 ದಿವಸ, 9 ದಿವಸ, 21 ದಿವಸ ಪೂಜೆ ಮಾಡಬೇಕಾದ್ರೆ
ಮೊದಲಿಗೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ವಿಗ್ರಹಗಳನ್ನ. ಆಮೇಲೆ ಹಾಲಿನ ಅಭಿಷೇಕ ಮಾಡ್ಕೋಬೇಕು. ಹಾಲು ನಮ್ಮ ಶಕ್ತಾನುಸಾರ ಎಷ್ಟಾದರೂ ಹಾಕ್ಬೋದು. 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು, ಅದಕ್ಕೇನು ಕೊನೆಯೇ ಇಲ್ಲ. ನಾನು ಅರ್ಧ ಲೀಟ್ರ್ ಹಾಲಿಂದ 9 ವಿಗ್ರಹಗಳಿಗೂ ಅಭಿಷೇಕ ಮಾಡಿದೆ. ಇದಾದ ಮೇಲೆ ಮತ್ತು ಅಭಿಷೇಕ ಮಾಡಿರೋದೆಲ್ಲ ತೊಳಿಬಾರ್ದು. ಅಭಿಷೇಕ ಆದಮೇಲೆ ಗಂಗಾಜಲ ನೀರಿನ ಅಭಿಷೇಕ ಮಾಡಬೇಕು ಅಂತೇಳ್ಬಿಟ್ಟು ಮತ್ತು ವಿಗ್ರಹಗಳನ್ನೆಲ್ಲನೂ ನೀರಿಂದ ಕ್ಲೀನಾಗಿ ತೊಳ್ಕೊಂಡು ಆ ಹಾಲೆಲ್ಲನೂ ಹೋಗೋ ಥರ ನೀರೆಲ್ಲ ಹಾಕಿ ತೊಳ್ಕೊಂಬಿಟ್ಟು ರಂಗೋಲಿ ಬಿಡಿಸ್ಕೊಂಡು ಎಲ್ಲ ವಿಗ್ರಹಗಳಿಗೂ ಒಂದು ಕಡೆಯಿಂದ ಅರಿಶಿನ ಇಟ್ಕೊಂಡು ಬಂದೆ. ಅರಿಶಿನ ಕಲಸಿ ಇಡ್ಬೋದು, ಬೇರೆ ಎಲ್ಲರೂ ಬಂದಾಗ ಇಟ್ಕೊಳ್ಳಿ, ಅವ್ರಿಗೂ ಒಂದು ಅವಕಾಶ ಸಿಗಲಿ ಅಂತೇಳಿ ನಾನು ಪುಡಿ ಅರಿಶಿಣದಿಂದಾನೇ ಎಲ್ಲ ವಿಗ್ರಹಗಳಿಗೂ ಇಡ್ತಾ ಇದ್ದೀನಿ. ಅರಿಶಿಣದಿಂದ ಅಲಂಕಾರ ಆದಮೇಲೆ ಎಲ್ಲ ವಿಗ್ರಹಗಳಿಗೂ ಒಂದು ಕಡೆಯಿಂದ ಕುಂಕುಮನ ಇಟ್ಕೊತಾ ಇದ್ದೀನಿ. ಕುಂಕುಮ ಎಲ್ಲ ಇಟ್ಟಿದ್ದಾದ ಮೇಲೆ ಹೂವು ಇಟ್ಕೊಂಡಿದ್ದೀನಿ. ಹೂವು ಇಟ್ಟಿದ್ದಾದಮೇಲೆ ದೀಪ ಬೆಳಗ್ತಾ ಇದ್ದೀನಿ. ಯಾವುದೇ ಪೂಜೆ ಆಗಲಿ ನಾವು ದೀಪ ತುಂಬಾ ಇಂಪಾರ್ಟೆಂಟು. ಅಲ್ಲಿ ದೀಪ ಹಚ್ಕೊಳ್ಳೋಕೆ ಕೂಡ ತುಂಬ ಚಿಕ್ಕದಾಗಿ ಒಂದು ಪುಟ್ಟ ವ್ಯವಸ್ಥೆ ಇದೆ. ಗಾಳಿಗೆಲ್ಲ ಹಾರದಂಗೆ ಚಿಕ್ಕದಾಗಿ ಒಂದು ಹಣತೆ ಇಟ್ಟಿದ್ದರು. ಅದಕ್ಕೆ ನಾನು 3 ಬತ್ತಿ ಹಾಕಿ ದೀಪ ಬೆಳಗ್ತಾ ಇದ್ದೀನಿ. 3 ಬತ್ತಿ ಯಾಕೆ ಅಂತಂದರೆ ನಮಗೆ ಬ್ರಹ್ಮ, ವಿಷ್ಣು, ಶಿವನ ಅನುಗ್ರಹ 3 ಜನ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು 3 ಬತ್ತಿಯನ್ನು ಹಾಕಿ ನಾನು ದೀಪವನ್ನು ಬೆಳಗಿದ್ದೀನಿ. ಮನೆಯಲ್ಲೂ ಅಷ್ಟೇ 3 ಬತ್ತಿ ಹಾಕಿದ್ರೆ ನಮಗೆ ಆ 3 ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು. ಇದು ತುಂಬ ಶ್ರೇಷ್ಠ. ಇದ್ರ ಜೊತೆಗೆ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ಪ್ರಸಾದಕ್ಕೆ ಅಂದರೆ ದೇವರ ನೈವೇದ್ಯಕ್ಕೆ 2 ಎಲೆ, 4 ಅಡಿಕೆ, ಬಾಳೆಹಣ್ಣು ನೆನೆ ಹಾಕಿ ಇಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ 2 ಜೋಡಿ ತಲೆ ನಾಗರಾವ್ ಇರೋ ಪಾದದ ಹತ್ರ ಹೆಕ್ಕೆ ಗಿಡದ ಎಲೆಯಲ್ಲಿ ಬೆಲ್ಲ ಅಥವಾ ನೆನೆ ಅಕ್ಕಿ, ಬೆಲ್ಲನೇ ತುಂಬ ಇಂಪಾರ್ಟೆಂಟು. ಬೆಲ್ಲ ನೆನೆ ಅಕ್ಕಿ ಹಾಕಿ ಇಟ್ಟು ನಾವು ಬೇಡಿಕೊಂಡ್ರೆ ಶೀಘ್ರವಾಗಿ ಫಲ ಸಿಗುತ್ತೆ. ನಮ್ಮ ಸಂಕಷ್ಟಗಳು, ನಮ್ಮ ಸಂಸಾರದಲ್ಲಿರೋ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗಲಾದರೂ ಸರಿ, ನಾಗರ ಪಂಚಮಿ ಆದರೂ ಸರಿ, ಅರಳಿಕಟ್ಟೆ ಪೂಜೆ ಮಾಡೋವಾಗ ಈ ಥರ ನಾವು ನೈವೇದ್ಯ ಏಕೆ ಗಿಡದ ಎಲೆಯಲ್ಲಿ ನೈವೇದ್ಯ ಮಾಡಿ ಬೇಡಿಕೊಂಡ್ರೆ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾನು ಧೂಪ ಬೆಳ್ಕೊತಾ ಇದ್ದೀನಿ. ಧೂಪ ಬೆಳ್ಕೊಂಡಿದ್ದಾದಮೇಲೆ 2 ಜೋಡಿ ತೆಂಗಿನಕಾಯಿನ ಹೊಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಅಂತೂ ತುಂಬ ಚೆನ್ನಾಗಿ ಹೊಡೆದಿತ್ತು. ನನಗೆ ತುಂಬಾ ಖುಷಿ ಆಯಿತು. ನಾವು ಮಾಡೋ ಪೂಜೆ ನಾವು ಹೊಡೆಯೋ ತೆಂಗಿನಕಾಯಲ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ಸರಿ ಅಂತೂ ಹಬ್ಬಕ್ಕೆ ತುಂಬ ಚೆನ್ನಾಗಿ ತೆಂಗಿನಕಾಯಿಗಳು ಹೊಡೆದಿದ್ವು. ಇದಂತೂ ನನಗೆ ತುಂಬ ತೃಪ್ತಿ ಆಯಿತು. ಇದ್ರ ಜೊತೆಗೆ ನಾನು ಕರ್ಪೂರದ ಆರತಿ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ. ಪ್ರದಕ್ಷಿಣೆ ಮಾಡೋವಾಗ ಹಸಿ ದಾರದಿಂದ 3 ಪ್ರದಕ್ಷಿಣೆ ಬರ್ತಾಯಿದ್ದೀನಿ. 3 ಪ್ರದಕ್ಷಿಣೆ ಇಲ್ಲ 9 ಇಲ್ಲ 21 ಕೂಡ ಹಾಕೋಬೋದು. ಈ ಪ್ರದಕ್ಷಿಣೆ ಮಾಡೋವಾಗ ನಾವು ಮುಖ್ಯವಾಗಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ನಮಃ, ವೃಕ್ಷರಾಜಾಯ ನಮಃ ಅಂತ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ಪ್ರತಿ ಸಲ ನಾವು ಪ್ರದಕ್ಷಿಣೆ ಮಾಡೋವಾಗ ಪೂಜೆ ಮಾಡದೇ ಇದ್ದರೂ ಕೂಡ ಕೆಲವರು ಪ್ರದಕ್ಷಿಣೆ ಮಾಡ್ತಾಯಿರ್ತಾರೆ. ಆವಾಗ ನಾವು ಈ ಮಂತ್ರವನ್ನು ಜಪಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಪ್ರದಕ್ಷಿಣೆ, ನಮಸ್ಕಾರ, ಪ್ರಾರ್ಥನೆ ಎಲ್ಲ ಪೂಜೆ ವಿಶೇಷವಾಗಿ ಆದಮೇಲೆ ನೆಮ್ಮದಿಯಾಗಿ ಮನೆಗೆ ಬರೋಷ್ಟೊತ್ತಿಗೆ ಸುಮಾರು 4 ಗಂಟೆ ಆಗಿತ್ತು. ಇದಾದಮೇಲೆ ನಮ್ಮೂರು ಮನೆ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಅವ್ರಿಗೆ ಬ್ಯಾಗೆಲ್ಲ ರೆಡಿ ಮಾಡಿಕೊಟ್ಟು ನನ್ನ ಮಗಳನ್ನ ನಮ್ಮ ಯಜಮಾನ ಮನೆ ದೇವಸ್ಥಾನ ಮುಳಬಾಗ್ಲಲ್ಲಿರೋ ಮನೆ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟೆ. ಮನೆ ದೇವಸ್ಥಾನಕ್ಕೆ ಯಾಕೆಂತಂದರೆ ವಿಶೇಷವಾಗಿ ಅವತ್ತು ಅಭಿಷೇಕ ಇರುತ್ತೆ. ಅಲ್ಲಿ ಹುತ್ತ ಇದೆ, ಹುತ್ತಕ್ಕೆ ಹಾಲು ಬಿಟ್ಟು ಮತ್ತು ದೊಡ್ಡವ್ರಿಗೂ ನಾವು ಅಲ್ಲಿ ಪೂಜೆ ಮಾಡ್ಕೊಂಬರ್ತೀವಿ. ಪ್ರತಿ ವರ್ಷವೂ ಅದೇ ಥರ ಹಿರಿಯರಿಗೂ ಸಹ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋ ಪದ್ಧತಿ ಇದೆ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಅವರು 8 ಗಂಟೆ ಆಗಿತ್ತು. ಈ ಮಧ್ಯದಲ್ಲಿ ನಾನು ಬಾಗಿಲಿಗೂ ಮನೆಯಲ್ಲೂ ದೇವ್ರ ಮನೆಯಲ್ಲೂ ಮತ್ತು ಗಣೇಶಪ್ಪನಿಗೆ ವಿಶೇಷವಾಗಿ 5 ಗಂಟೆಯಿಂದ 7 ಗಂಟೆ ಒಳಗೆ ಸಿಂಹ ಲಗ್ನದಲ್ಲಿ ಪೂಜೆಯನ್ನು ಮಾಡಿಕೊಂಡೆ. ಮೊದಲನೇ ಪೂಜೆ ಆದಮೇಲೆ ನಮ್ಮವರೆಲ್ಲ ಬಂದಮೇಲೆ ಮತ್ತು 11 ಗಂಟೆಗೆ ಚತುರ್ಥಿ ಲಗ್ನದಲ್ಲಿ ನನ್ನ ಮಗಳು, ನಾನು, ನಮ್ಮ ಯಜಮಾನರು ಎಲ್ಲ ಸೇರಿಕೊಂಡು ಮೋದಕ, ಕಡುಬು ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು 2ನೇ ಪೂಜೆ ಮುಗಿಸ್ಕೊಂಡ್ವಿ. ಗಣಪನಿಗೆ 3 ಹೊತ್ತು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. 3 ಹೊತ್ತು ನೈವೇದ್ಯ ಮಾಡಿಕೊಂಡ್ರೆ ಇನ್ನೂ ಶ್ರೇಷ್ಠ.
ಇದಾದ ಮೇಲೆ ಸಂಜೆ 6 ಗಂಟೆಗೆ ನಮ್ಮಮ್ಮ ಬಂದರು. ಆವಾಗ ನಮ್ಮಮ್ಮ ಕೈಯಲ್ಲೂ ಸಹ ನಾವು 3ನೇ ಪೂಜೆಯನ್ನು ಮಾಡಿಸಿದ್ವಿ. ಆವಾಗ ನೈವೇದ್ಯಕ್ಕೆ ಕಡಲೆ ಉಸ್ಲಿಯನ್ನು ಮಾಡಿ, ಹೆಸರುಬೇಳೆ ಮಾಡಿ ನೈವೇದ್ಯ ಮಾಡಿ 3ನೇ ಪೂಜೆ, ಪತ್ರ ಪೂಜೆ, ಪುಷ್ಪ ಪೂಜೆ, ಆರತಿ, ಹಾಡು, ಭಜನೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ವಿ. ಅದೇ ರೀತಿ 21 ಬಸ್ಕಿಯನ್ನು ಹಾಕಿದ್ವಿ. 21 ಬಸ್ಕಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಇದಾದ ಮೇಲೆ ಲಾಸ್ಟ್ ಅಂತಿಮ ಘಟ್ಟ ಅಂತಂದರೆ ವಿಸರ್ಜನೆ ಅಲ್ಲಿ ಇಲ್ಲಿ ಎತ್ಕೊಂಡೋಗಿ ವಿಗ್ರಹ ನೆಡೋದಿಲ್ಲ. ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ನಾವು ವಿಗ್ರಹ ಗಣಪನ ತಂದು ಪೂಜೆ ಮಾಡಿರ್ತೀವಿ. ಅವರು ಅಲ್ಲಿ ಇಲ್ಲಿ ಹಾಕಿ ಕಾಲು ಏನಾದರೂ ತಗಲಿಸ್ತಾರೆ ಅಂಥೇಳ್ಬಿಟ್ಟು ನಾನು ಮನೆಯಲ್ಲೇ ಗಂಗೆ ಒಂದು ಬಕೆಟಲ್ಲಿ ನೀರನ್ನು ಹಾಕಿ ಗಂಗೆ ಚಯಮನ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಿಂಧು ಸನ್ನಿಧಿಂ ಕುರು ನೀನೇ ಗಂಗೆ ತಾಯಿ, ಪವಿತ್ರವಾದ ಗಂಗೆ ಅಂತ ಆಹ್ವಾನ ಮಾಡಿ ಪೂಜೆ ಮಾಡಿ ಆ ನೀರಿಗೆ ಗೌರಿ ದೇವಿಗೆ ಮತ್ತು ವಿಘ್ನೇಶ್ವರನಿಗೆ ಆರತಿ ಮಾಡಿ ಚೆನ್ನಾಗಿ ನಮಸ್ಕಾರ ಮಾಡಿಕೊಂಡು ಬೇಡಿಕೊಂಡು ಮೊದಲಿಗೆ ಗೌರಿಯನ್ನು ನೀರಿಗೆ ಸಮರ್ಪಣೆ ಮಾಡಿ ಆಮೇಲೆ ಗಣಪನ ನೀರಲ್ಲಿ 3 ಬಾರಿ ಅದ್ದಿ 3 ಬಾರಿ ಮೇಲೆತ್ತಿದ್ರೆ ನಾವು ಗಂಗಾ ವಿಸರ್ಜನೆ ಮಾಡ್ದಂಗೆ ಮಂಗಳವಾದ್ಯಗಳಿಂದ ತುಂಬ ಚೆನ್ನಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ವಿಸರ್ಜನೆ ಮಾಡಿದ್ವಿ. ನೋಡಿ, ಈ ಥರ ನಾವು ಗಣೇಶನ ಹಬ್ಬನ ಮಾಡ್ಕೊಂಡ್ವಿ. ನಮಗಂತೂ ತುಂಬಾ ಖುಷಿಯಾಯಿತು. ನಮಸ್ತೆ ಫ್ರೆಂಡ್ಸ್.